ఒక 10 నిమిషాలు ధ్యానం చేయండి. ఎట్లా ధ్యానం చేయాలా? ఇప్పుడు నీకు మనకు ధ్యానం చేయదు అంటే 2-3 విధాలు ఉన్నాయి. ಧ್ಯಾನ ಮಾಡುವುದರಲ್ಲಿ ಹಲವಾರು ಐತೆ. ಇದು ಪದ್ಮಾಸನ. ಪದ್ಮ ಅಂದರೆ ಕಮಲ, ತಾವರೆಗಳು, ದೇವಾಂತ ದೇವತೆಗಳು ಪದ್ಮ ಕಮಲ ಒಂದು ಇರ್ತೈತಲ್ಲ, ಅದನ್ನು ಪದ್ಮಾಸನ. ಯೂಟ್ಯೂಬ್ ಆ್ಯಂಡ್ ಗೂಗಲ್ ಆ್ಯಂಡ್ ಎಕ್ಸೆಟ್ರಾ ಚೆಕಿಂಗ್ ಇದು ಪದ್ಮಾಸನ. ಇದರಲ್ಲಿ ಕುಳಿತುಕೊಂಡು ಯೋಗ ಋಷಿಗಳು, ದೇವಾಂತ ದೇವಗಳು ತಪಸ್ಸು ಮಾಡ್ತಾರೆ. ಯಾವ ರೀತಿ? ಈ ರೀತಿ ನೋಡಿ. ನನಗೆ ಈಗ ಸೂರ್ಯ ಅಸ್ತಮಾಗ್ತಾ ಇರೋ ಸಮಯ ಆದರೂ ಸಹ ಸೂರ್ಯನ ಕಿರಣಗಳು ನನ್ನ ಮೈ ಮೇಲೆ ಪ್ರತಿಬಿಂಬ ತಗೊಳ್ತಾ ಇದ್ದೀನಿ. ಅದರಲ್ಲಿ ಸೂರ್ಯನಿಂದ ಬರುವ ಒಂದು ಕಿರಣಗಳು, ಆ ಶಕ್ತಿಯ ಪವರು, ಆ ಒಂದು ಪಾಸಿಟಿವ್, ನೆಗೆಟಿವ್ ಅಲ್ಲ ಪಾಸಿಟಿವ್ ಎನರ್ಜಿಯನ್ನು ನಾನು ತಗೊಳ್ತಾ ಇದ್ದೀನಿ. ಇವಾಗ ತಗೊಳ್ಳೋದ್ರಿಂದ ನನ್ನ ಮೈಯಲ್ಲಿ ತುಂಬ ಆ ಒಂದು ಸೂರ್ಯನ ಕಿರಣಗಳು ಬಿದ್ದು, ಯಾಕಂದರೆ ನಾನು ಬಟ್ಟೆ ಎಲ್ಲ ಬಿಚ್ಚಿ ಎಲ್ಲ ಮಾಡೋದಕ್ಕೆ ಒಂದು ಅನಾಗ್ರಹ ಆಗಿರ್ತದೆ, ಮಾಡೋದಿಲ್ಲ. ಶರ್ಟ್ ಮೇಲಾಗಲಿ ಅದು ಸಹ ಮಾಡಬೇಕಾದ್ರೆ ಸಹ ಮಾಡ್ತೀನಿ. ಬೆಳಗ್ಗೆ ಹೊತ್ತಾಗಲಿ ಸಾಯಂಕಾಲ ಹೊತ್ತಾಗಲಿ ಚೆನ್ನಾಗಿ ಎಣ್ಣೆ ಉಜ್ಜಿಕೊಂಡು ಈ ಥರ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ದರೆ ಡಿ ವಿಟಮಿನ್ಸ್. ಇವಾಗ ಅನೇಕ ಜನರು ಆ ವಿಟಮಿನ್ಸ್ ಕೊರತೆಯಿಂದ ಮಾತ್ರೆಗಳು ತೊಗೊಳ್ತಾ ಇದ್ದಾರೆ. ವಿಟಮಿನ್ಸ್ ಮಾತ್ರೆ, ಅದೆಲ್ಲ ಸೈಡ್ ಎಫೆಕ್ಟ್ಸ್ ಇರ್ತದೆ. ಇದು ನಮಗೆ ನ್ಯಾಚುರಲ್ ಆಗಿ ದೇವರು ಕೊಟ್ಟೋ ಒಂದು ನ್ಯಾಚುರಲ್ ಒಂದು ಪವರು. ನ್ಯಾಚುರಲ್ ಪವರ್ ಅಂದರೆ ಗಾಳಿ ನಾವು ಹೆಂಗೆ ಶ್ವಾಸ ಇದ್ವಿ, ಹಿಂಗೆ ಸರಾಗಿ ಶ್ವಾಸನೆ ಮಾಡ್ತಾಯಿದ್ವಿ. ಅದೇ ನಮ್ಮ ಮೂಗೊಂದು ಆಗಿಬಿಟ್ರೆ ಒಂದು ಬಾಟ್ಲಲ್ಲಿಂದ ಬಂದರೆ ಅದು ಎಷ್ಟೊಂದು ಅಪಾಯಕಾರವಾಗಿರ್ತದೆ. ಅದೇ ನಮಗೆ ಈ ಮಾತ್ರೆಗಳು ಇವೆಲ್ಲ ಬೇಡ. ಇಂಪಾರ್ಟೆಂಟ್ ಹೇಳಿ ನೋಡಿ. ಈ ರೀತಿ ಕಡಿಮೆ ಅಂದರೆ ಕೂಡ ಒಂದು 50 ಸತಿ ಮಾಡಿರಿ. ಆಕ್ಸಿಜನ್ ತಗೊಳ್ಳಿ, ಆಕ್ಸಿಜನ್ ಬಿಡಿ. ಒಂದು ಮೂಗಲ್ಲಿ ನೋಡ್ರಿ, ಸೂರ್ಯನಾಡಿ ಚಂದ್ರನಾಡಿ ಅಂತಿರ್ತದೆ. ನಿಮ್ಮ ಮೂಗಲ್ಲಿ ಯಾವುದು ಈಗ ಚಂದ್ರನಾಡಿಯಲ್ಲಿ ಐತೆ ನನಗೆ. ಇವಾಗ ಚಂದ್ರನಾಡಿ ಅಂದರೆ ಅಂದ್ಬಿಟ್ರೆ ನೋಡ್ರಿ, ಈ ಮೂಗಲ್ಲಿ ಸರಾಗವಾಗಿ ಗಾಳಿ ಬರ್ತದೆ, ಇದು ಚಂದ್ರನಾಡಿ. ಇವಾಗ ನಾನೇನು ಮಾಡಬೇಕು? ಚಂದ್ರನಾಡಿಯಿಂದ ತಗೊಳ್ಬೇಕು. ಹೆಂಗೆ? ಸೂರ್ಯನಾಡಿಯಲ್ಲಿ ಬಿಡಬೇಕು. ಅದೇ ಸೂರ್ಯನಾಡಿಯಲ್ಲಿದ್ದಾಗ ಏನು ಮಾಡಬೇಕು? ಸೂರ್ಯನಾಡಿಯಲ್ಲಿ ತಗೊಳ್ಬೇಕು, ಚಂದ್ರನಾಡಿಯಲ್ಲಿ ಬಿಡಬೇಕು. ಇದೆ ಏನದು? ಪ್ರಾಣಾಯಾಮ. ಪ್ರಾಣಾಯಾಮ ಇಸ್ ವೆರಿ ಇಂಪಾರ್ಟೆಂಟ್. ಯೋಗಗಳು, ಋಷಿಗಳು, ಮುನಿಗಳು ಹಿಂಗೆ ಮಾಡ್ತಾ ಇರ್ತಾರೆ ನೋಡ್ರಿ. ಹಿಂಗೆ ಗಂ ಗಂ ಗಣಪತಿಯೇ ನಮಃ ಈ ಮಂತ್ರಗಳು, ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಹಾಕೋಕ್ಕೆ ನನಗೆ ಕಲ್ತಿಲ್ಲ. ನಾನು 2019ರಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಸೂಪರ್ ವಿಜಯ್ ಅಂದ್ಬಿಟ್ಟು. ಅಂದರೆ ನನಗಿಂತ ಹಿಂದೆ ಬಂದವರಲ್ಲ, ಎಷ್ಟೆಷ್ಟೋ ಯೂಟ್ಯೂಬಿಂದ ಮನೆ, ಬಂಗ್ಲಾ, ಕಾರು, ಆಸ್ತಿ, ಅಂತಸ್ತುಗಳೆಲ್ಲ ಸಂಪಾದನೆ ಮಾಡಿದ್ರು. ನನ್ನಿಂದ ಒಂದು ಇಟ್ಕೆ ಕಲ್ಲಿಗಾಗೋ ಸುಣ್ಣನೂ ನಾನು ಏನೂ ಮಾಡೋಕ್ಕಾಗಿಲ್ಲ ಯೂಟ್ಯೂಬಲ್ಲಿ. ನನಗಂಗೆ ತಿಳ್ಕೊಂಡ್ರೆ ಕೋಪ ಬರ್ತದೆ. ಬೇಡ, ಶಾಂತವಲ್ಲಿದ್ದೀನಿ. ನಮ್ಮ ಮನೆಯಲ್ಲಿ ಏನು ಬರ್ದಿದ್ದು ಅದೇ ಆಗಲಿ. ಸರಿ ಆಯಿತು. ನಮ್ದು ಯೂಟ್ಯೂಬ್ ಒಂದು 100 ಜನ ಕೂಡ ಸಹ ನೋಡಲ್ಲ. ಆಯಿತು, ಓಕೆ. ಹೇಳಿ ಬರ್ತೀನಿ. ಈ ಥರ ತಗೊಳ್ಳಿ ನೋಡಿ. ಈ ಥರ ಎಷ್ಟೊಂದು ಇಂಪಾರ್ಟೆಂಟು. ಹಿಂದೆ ಹುಷಾರಾಗಿರ್ಬೇಕು. ಇಂಥ ಜಾಗದಲ್ಲಿ ಕುತ್ಕೋಬಾರ್ದು, ಬಿದ್ದೋಗ್ಬಿಡ್ತೀವಿ ಆಮೇಲೆ. ಎಷ್ಟೊಂದು ಆರಾಮಾಗೈತೆ ಅಂದರೆ ಅಷ್ಟೊಂದು ಆರಾಮಾಗೈತೆ. ರಾತ್ರಿ ಹೊತ್ತು ಮಲಗುವಾಗ ನಿಮ್ಮ ಪಾದಕ್ಕೆ ಒಕ್ಕಳಿಗೆ ಎಣ್ಣೆ ಇಡೋದನ್ನು ಮರಿಬೇಡ್ರಿ, ಯಾಕಂದರೆ ತುಂಬ ಇಂಪಾರ್ಟೆಂಟು. ಓಕೆ, ಆಯಿತು, ಬಾಯ್.